ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತ ನೋಡ್ತಿದ್ದೀರಾ? ಹೌದು ಗುರು, ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಹೌದು ಗುರು, ಶ್ರೀಮದ್ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಪುಣ್ಯಕ್ಷೇತ್ರ ಆಂಧ್ರ ಪ್ರದೇಶದ ಜಗತ್ ಪ್ರಸಿದ್ಧಿ ಆಗಿರುವ ಶ್ರೀಮದ್ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯು ಇದು ಅನಂತಪುರ ಜಿಲ್ಲೆಯಲ್ಲಿ ಬರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಅನೇಕ ಪೌರಾಣಿಕ ಇತಿಹಾಸಗಳು ಸಹ ಇದೆ. ಈ ಭಾಗದಲ್ಲಿ ಅರ್ಜುನ ತಪಸ್ಸು ಮಾಡಿದ ಎಂದು ಸಹ ಹೇಳ್ತಾರೆ. ಅದರ ಜೊತೆಗೆ ಈ ದೇವಸ್ಥಾನ ನೋಡಿದರೆ ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯರು 1274ನೇ ವರ್ಷದಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿರುವುದಾಗಿ ಶಾಸನಗಳು ತಿಳಿಯಪಡಿಸುತ್ತೆ. ತ್ರೇತಾಯುಗದಿಂದ ಈ ವಿಗ್ರಹವು ನೆಲೆಸಿದೆ ಎಂದು ಸ್ಥಳ ಪುರಾಣಗಳು ತಿಳಿಸಿವೆ. ಆಗಿದ್ದಿಂದಲೂ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ನಿತ್ಯ ಅಲಂಕಾರ ವೈಭವದಿಂದ ಕೂಡಿದೆ ಹಾಗೂ ಶ್ರೀ ಭಗವತ್ ಶಾಸ್ತ್ರ, ಆಗಮಶಾಸ್ತ್ರ, ಪೂಜಾ ಪದ್ಧತಿಗಳು ನಡೆಯುತ್ತೆ. ಇಲ್ಲಿ ನವನರಸಿಂಹಸ್ವಾಮಿ ಕ್ಷೇತ್ರ ಆಗಿದ್ದು ಪ್ರಹ್ಲಾದ ಸಮೇತ ನೆಲೆಸಿದ್ದಾರೆಂಬ ಪ್ರತೀತಿಯೂ ಇದೆ. ಖಾದ್ರಿ ಅಥವಾ ಖಾದ್ರಿ ಅಂತ ಕರೆಯುವ ಈ ದೇವಸ್ಥಾನ ಈಗ ಖದ್ರಿ ಎಂದು ಸಹ ಕರೆಯುತ್ತಾರೆ. ಅಂದರೆ ವಿಷ್ಣುವಿನ ಪಾದ, ಆದ್ರಿ ಎಂದರೆ ಪರ್ವತ ಎಂಬ ಅರ್ಥವಿದೆ. ಈ ಪ್ರಾಂತ್ಯದಲ್ಲಿ ಸ್ವಾಮಿಯವರು ಪಾದವನ್ನು ಇಟ್ಟಿದ್ದರು, ಹಾಗಾಗಿ ಈ ಭಾಗಕ್ಕೆ ಖಾದ್ರಿ ಎಂದು ಸಹ ಕರೆಯುತ್ತಾರೆ. ಬಹಳ ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನ ಸಾಕಷ್ಟು ಪವಾಡಗಳನ್ನು ಮೂಡಿದಿಂದ ತಿಳಿದು ಬರುತ್ತೆ. ಈ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಸಹ ಮಧ್ಯಾಹ್ನ ಹೊತ್ತಿಗೆ ಹೋದ್ವಿ. ಸಂಜೆ ಆಯಿತು. ಈ ದೇವಸ್ಥಾನ ಬೆಳಗ್ಗೆ 6ರಿಂದ ಮತ್ತು ಸಂಜೆ 7:30, 8:00ವರೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಅದರಲ್ಲಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಾಗಿಲನ್ನು ಮುಚ್ಚಲಾಗುತ್ತೆ. ಸೊ ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ಮಲಗಿ ನಂತರ ನೆಕ್ಸ್ಟ್ ಡೇ ಸಹ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಸಹ ಈ ದೇವಸ್ಥಾನಕ್ಕೆ ರಾತ್ರಿ ಸಂಜೆ ವೇಳೆ ಬಂದು ಈ ದೇವಸ್ಥಾನದಲ್ಲಿ ಸಂಜೆ 7 ಗಂಟೆಯಲ್ಲಿ ಸಲ ದರ್ಶನ ಮಾಡಿದ್ವು. ತುಂಬ ದೊಡ್ಡದಾಗಿದೆ ಈ ದೇವಸ್ಥಾನ. ನೀವು ನೋಡ್ಬೋದು, ಈ ದೇವಸ್ಥಾನಕ್ಕೆ 4 ಭಾಗಗಳಲ್ಲಿ ದೊಡ್ಡದಾದ ವಾರಗಳು ಇದೆ ಮತ್ತು ಗೋಪುರಗಳು ಸಹ ಇದೆ. ಈ ಮುಂಭಾಗ ಮತ್ತು ಹಿಂಬದಿಯಲ್ಲಿ ಬಾಗಿಲು ಸದಾ ತೆಗೆದಿರುತ್ತೆ ಮತ್ತು ಆ ಸಮಯಕ್ಕೆ ತಕ್ಕಂತೆ ಮುಚ್ಚುತ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಪೂರ್ಣ ಮಹತ್ವವನ್ನು ಸಹ ಇಲ್ಲಿ ತಿಳಿಸಿದ್ದಾರೆ. ಸೊ ಈ ಒಳಭಾಗದಲ್ಲಿ ತುಂಬ ದೊಡ್ಡದಾದ ಪ್ರಾಂಗಣ ಇದೆ ಮತ್ತು ಸಾಕಷ್ಟು ಜನ ಈ ದೇವಸ್ಥಾನದಲ್ಲಿ ಬಂದು ರಾತ್ರಿ ಮಲಗಿ ನಂತರ ದೇವಸ್ಥಾನದಲ್ಲಿ ಬೆಳಗ್ಗಿನ ಮುಂಜಾನೆ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾವು ಸಹ ರಾತ್ರಿ ಸಂಜೆ ಹೊತ್ತಿನಲ್ಲಿ 7 ಗಂಟೆ ಅಷ್ಟು ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ನೋಡ್ಬೋದು ಯಾವ ರೀತಿ ಇದೆ. ಸಂಜೆ ಸಾಕಷ್ಟು ಜನರು ಬಂದು ಈ ದೇವಸ್ಥಾನದಲ್ಲಿ ಅಲ್ಲಿ ರಾತ್ರಿಯನ್ನು ಮಲಗ್ತಾರೆ. ಮತ್ತು ಪ್ರತಿನಿತ್ಯ ಅಂದರೆ ಈ ಭಾಗದಲ್ಲಿ ರಥೋತ್ಸವ ತುಂಬ ಅದ್ದೂರಿ ಮತ್ತು ಫೇಮಸ್ ಅಂತ ಹೇಳ್ಬೋದು. ನಾವು ಆಚೆ ಹೋದ್ವಿ, ಯಾವ ರೀತಿ ಇದೆ ಅಂತ ಬಹಳ ಅದ್ದೂರಿಯಿಂದ ಜಾತ್ರೆ ರೀತಿಯಲ್ಲಿ ನಡೆಯುತ್ತೆ. ಆ ಭಾಗದಲ್ಲಿ ಯಾವ ರೀತಿ ವಸ್ತುಗಳನ್ನ ಇಟ್ಟಿದ್ದಾರೆ ಮತ್ತು ಜಾತ್ರೆ ರೀತಿಯಲ್ಲಿ ಇಲ್ಲಿ ಕುಂಕುಮನೂ ಅಷ್ಟೇ ಫೇಮಸ್ಸು. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಈ ಭಾಗದಲ್ಲಿ ಮುಸಲ್ಮಾನರು ಸಹ ಜಾಸ್ತಿ ಇರ್ತಾರೆ. ಹಾಗಾಗಿ ಪಕ್ಕದಲ್ಲಿ ದರ್ಗಾವೂ ಇದೆ ಮತ್ತು ಈ ದೇವಸ್ಥಾನ ಕಲ್ಯಾಣಿಯೂ ಸಹ ಇದೆ. ಹಾಗಾಗಿ ಇಲ್ಲಿ ನೋಡಿ ಸಾಕಷ್ಟು ಜನ ಮುಸಲ್ಮಾನರು ಸಹ ಇಲ್ಲಿದ್ದಾರೆ. ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನಂತರ ಈ ದೇವಸ್ಥಾನ ಅಂದರೆ ಬೆಂಗಳೂರು, ಸುಮಾರು ಅಂದರೆ ಬೆಂಗಳೂರಿಂದ 130-125 ಕಿಲೋಮೀಟರ್ ದೂರದಲ್ಲೇ ಇದೆ ಈ ಖಾದ್ರಿ. ಅನಂತಪುರ ಜಿಲ್ಲೆ ಆಗಿರುವಂತಹ ಖಾದ್ರಿ ಅಂದರೆ ಖದ್ರಿ ಅಂತ ಕರಿತೀವಿ, ಬಟ್ ಇದನ್ನು ಖಾದ್ರಿ ಅಂತ ಹೇಳ್ಬೋದು. ನೋಡಿ, ನಾವು ಬಂದಾಗ ರಾತ್ರಿ ಇನ್ನೇನು ಮಲಗಬೇಕು ಅಂದಾಗ ಎಲ್ಲ ಇಲ್ಲೇ ಪ್ರಸಾದವನ್ನು ಮಾಡಿ ನಂತರ ಈ ದೇವಸ್ಥಾನ ಮುಂಭಾಗದಲ್ಲೇ ಮಲಗಿದ್ವಿ. ತುಂಬ ಒಳ್ಳೆಯ ರೀತಿಯ ವೈಬ್ ಸಿಕ್ತು ದೇವಸ್ಥಾನದಲ್ಲಿ ಮಲಗಿರೋದಕ್ಕೆ, ಹಾಗಾಗಿ ನನಗನ್ನಿಸ್ತು. ನಂತರ ಈ ದೇವಸ್ಥಾನದಲ್ಲಿ ಬೆಳಗ್ಗೆ 4:00ವರೆಗೆ ಪೂಜಾ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಎದ್ದು 4 ಗಂಟೆಗೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವಸ್ಥಾನದಲ್ಲಿ ತಣ್ಣೀರು ಸ್ನಾನ ಮಾಡೋದಕ್ಕೆ ಮತ್ತು ವಾಶ್ರೂಮ್ಸು ಸಹ ಇದೆ. ಮಾಡಿ ಸಾಕಷ್ಟು ಜನರು ಬೆಳಗ್ಗೆನೇ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಮಾಡೋದು ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಾವು ಸಹ ಈ ದೇವಸ್ಥಾನಕ್ಕೆ ತಣ್ಣೀರಿನ ಸ್ನಾನ ಮಾಡಿ ಮಡಿಲಿನಲ್ಲಿ ಈ ದೇವರ ಪ್ರದರ್ಶನ ಮಾಡಿದ್ವು. ನಂತರ ನಮ್ಮದು 6 ಗಂಟೆಗೆ ದರ್ಶನ ಆಯಿತು. 6 ಗಂಟೆ ದರ್ಶನ ಆದ ನಂತರ ದೇವಸ್ಥಾನದ ಹೊರಗಡೆ ಬಂದ್ವಿ. ಯಾವ ರೀತಿ ಇದೆ ಅಂತ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗಾಗಿ ನಂತರ ದರ್ಶನ ಆದಮೇಲೆ ನಂತರ ಈ ದೇವರನ್ನು ದರ್ಶನ ಮಾಡಿಕೊಂಡು ನಾವು ಇಲ್ಲಿಂದ ಹೊರಡ್ತೇವೆ. ನೀವು ಯಾರೆಲ್ಲ ಈ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಾ ಮತ್ತು ಯಾರೆಲ್ಲ ಈ ದೇವಸ್ಥಾನದ ರಥೋತ್ಸವಕ್ಕೆ ಭಾಗಿಯಾಗಿದ್ದೀರಾ, ಈ ರಥೋತ್ಸವನೇ ಪ್ರಪಂಚ ವಿಖ್ಯಾತ ಅಂತ ಸಹ ಹೇಳ್ಬೋದು. ಅಷ್ಟೊಂದು ದೊಡ್ಡ ಮಟ್ಟದಾಗಿ ಇಲ್ಲಿ ಜನ ಸೇರ್ತಾರೆ ಅಂತ ಹೇಳ್ಬೋದು. ಇನ್ನಷ್ಟು ವಿಡಿಯೋಗಳಿಗೆ ನೀವು ಮಾಡಬೇಕಾಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನಗೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ತುಂಬ ಮುಖ್ಯ ಆಗಿದೆ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.